ಬಸ್ಸು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಗಸೋನಿಸ್ ಮಗ್ಗ. ಅಂತೂ ಇಂತೂ ನಾವು RCB ಆಕ್ಷನ್ ಕಂಪ್ಲೀಟ್ ಆಗಿದಂತೂ ಆಗಿದೆ. RCB 6ನೇ ಪಿಕ್ ಅಂತೂ ಮಾಡಿ ಫೈನಲಿ ಸ್ಕ್ವಾಡ್ನ 25 ಜನದ ಸ್ಕ್ವಾಡ್ನ ಫಿಟ್ ಮಾಡಿದಂತೂ ಆಯಿತು. ಲಾಸ್ಟ್ನೇ ಪಿಕ್ಕು ಬಂದು ಸೌರವ್ ಚೌಹಾನ್ ಅಂತ. ಯಾರಿಗೂ ಸೌರವ್ ಚೌಹಾನು ಅಂತ ಕೇಳಿದ್ರೆ ನಾವು RCBನೇ ಮೆನ್ಷನ್ ಮಾಡಿರೋ ಹಾಗೆ ಹೈಯೆಸ್ಟ್ ಸ್ಟ್ರೈಕ್ ರೇಟ್ ಇರುವಂಥ ಬ್ಯಾಟರ್ ಅಂತೆ. 10 ಡೆಲಿವರಿಗಿನ್ನ ಜಾಸ್ತಿ ಫೇಸ್ ಮಾಡಿ ಒಂದು ಮ್ಯಾಚಲ್ಲಿ ಜಾಸ್ತಿ ಸ್ಟ್ರೈಕ್ ರೇಟ್ ಇಟ್ಕೊಂಡಂಥ ಇಂಡಿವಿಜುವಲ್ ಬ್ಯಾಟರ್ ಯಾರು ಅಂತಂದರೆ ಅದು ಇವರೇ ಅಂತ, ಸೌರವ್ ಚೌಹಾನ್ ಅವರು. ಅದು ಯಾವ ಮ್ಯಾಚಲ್ಲಿ ಹೊಡೆದಿರೋ ಅಂತ ನನಗಂತೂ ಗೊತ್ತಿಲ್ಲ. ಒಟ್ಟಲ್ಲಿ ಇವ್ರದ್ದೇನೋ ರೆಕಾರ್ಡ್ ಸ್ಟ್ಯಾಟ್ಸ್ ಇದೆಯಂತೆ. 339 ಆಲ್ಮೋಸ್ಟ್ ಇವರ ಸ್ಟ್ರೈಕ್ ರೇಟು. ಅಂದರೆ ಎಲ್ಲ ಮ್ಯಾಚಲ್ಲೂ 339 ಸ್ಟ್ರೈಕ್ ರೇಟ್ ಹೊಡೆದಿರಂತಲ್ಲ. ಅದು ಯಾವುದೋ ಒಂದು ಮ್ಯಾಚಲ್ಲಿ 10 ಬಾಲ್ಗಿನ ಜಾಸ್ತಿ ಡೆಲಿವರೀಸ್ನ ಫೇಸ್ ಮಾಡಿರುವಂಥ ಒಂದು ಇಂಡಿವಿಜುವಲ್ ರೆಕಾರ್ಡ್ಸ್ಗಳು ಆಬ್ವಿಯಸ್ಲಿ ಇದ್ದೇ ಇರ್ತವೆ. ಏನಾದ್ರು ನಾಯಿ ಹೊಡೆದಂಗೆ ಹೊಡೆದಿರಬೇಕು ಒಂದು ಮ್ಯಾಚ್ ಯಾರ ಮೇಲೆನೋ. ಬಟ್ ಒಂದು ಮ್ಯಾಚ್ ಆಡೋದಲ್ಲ, ಎಲ್ಲ ಮ್ಯಾಚು ಕೂಡ ಇದೇ ಥರ ಇರಬೇಕು. ಬಟ್ ಇವರ ಸ್ಟ್ಯಾಟ್ಸ್ನ ನೋಡ್ತಂದ್ರೆ ಚೆನ್ನಾಗೇ ಬೆಟರ್ ಆಗೇನೆ ಇದೆ. ಪವರ್ ಹಿಟರ್ ಇವರು. ಸೊ ಆದ್ದರಿಂದ ನಮ್ಮ RCBಗೆ ಈ ಪವರ್ ಹಿಟರು ಆಡ್ತಾರೋ ಅದೇ ನಂಬರ್ 6 ಸ್ಲಾಟ್ ಏನು ವೇಕೆಟ್ ಆಗಿತ್ತು ಆ ಸ್ಲಾಟಿಗೆ ಇವ್ರನ್ನ ಒಂಥರ ಮೈನ್ ಪ್ಲೇಯರ್ ಆಗಲ್ಲ, ಒಂಥರ ಬ್ಯಾಕಪ್ ಆಗಿ ತಗೊಂಡಿದ್ದಾರೆ ಅಂತ ನಂಗೆ ಅನ್ನಿಸ್ತಿದೆ. ಮೈನ್ ಪ್ಲೇಯರ್ ಆಗಿ ಕೂಡ ಆಡೋದು. ಎಲ್ಗೂ ಮೈನ್ ಪ್ಲೇಯರ್ ಅಲ್ಲಿ ಮನೋಜ್ ಬಾಂಡ್ಗೆ ಪಾಪ ಕೂತ್ಕೊಂಡು ಕಾಯ್ತಾವ್ರು, ಅವ್ರಿಗೆ ಅವಕಾಶ ಕೊಡ್ತಾ ಇಲ್ಲ ಎಲ್ಲರೂ. ಆ ಥರ ಬಕ ಪಕ್ಷಿಗಳ ಥರ ಕಾಯ್ಕೊಂಡು ಕೂತವ್ರು 6ನೇ ಸ್ಥಾನಕ್ಕೆ. ಇವ್ರನ್ನ ಅಲ್ಲಿಂದ ನುಗ್ಗಿಸ್ತಾರೆ. ಅದೇ ಬ್ಯಾಕಪ್ ಅಂತ ಹೇಳ್ಬೇಕು ಸಿಂಪಲ್ ಆಗದೆ. ಏನಾದ್ರು ಪ್ರಾಕ್ಟೀಸ್ ಸೆಷನಲ್ಲಿ ಏನಾದ್ರು ಮಸ್ತಾಗಿ ಆಡ್ತಾ ಇದ್ರು, ಏನಾದ್ರು ಅನ್ಬಿಲೀವಬಲ್ ಪರ್ಫಾರ್ಮೆನ್ಸ್ ಎಲ್ಲ ಕೊಟ್ಟರು ಅಂದರೆ ಅವಾಗ ಇವರ ನಂಬರ್ 6 ಸ್ಲಾಟಲ್ಲಿ ಆಡಿಸುವಂಥ ಚಾನ್ಸಸ್ ಇರುತ್ತೆ. ಅದೇನು ಹೇಳಿದೆ ಸ್ಟ್ರೈಕ್ ರೇಟು 338 ಸ್ಟ್ರೈಕ್ ರೇಟು ಒಂದು ಸಿಂಗಲ್ ಮ್ಯಾಚಲ್ಲಿ ಇಟ್ಕೊಂಡಿದ್ರೆ ಇಂಡಿವಿಜುವಲ್ ಪ್ಲೇಯರ್ ಆಗಿ ರೆಕಾರ್ಡ್ನ ಅಂತ 10 ಬಾಲ್ಗಿನ ಜಾಸ್ತಿ ಫೇಸ್ ಮಾಡಿರುವಂಥ ರೆಕಾರ್ಡ್, ಇಂಡಿವಿಜುವಲ್ ರೆಕಾರ್ಡ್ ಏನಿದೆ. ಸೊ ಅದನ್ನ ಇಲ್ಲಿ ತೋರಿಸ್ಬೇಕಾಗಿದೆ. ಈ IPL ಪ್ರೂವ್ ಮಾಡ್ಕೋಬೇಕಾಗಿದೆ ಅವರನ್ನೇ. ಇನ್ ಕೇಸ್ ಅವಕಾಶ ಸಿಕ್ತು ಅಂತಂದರೆ ಸೌರವ್ ಚೌಹಾನ್ಗೆ ಈ ಗುಜರಾತ್ ಪ್ಲೇಯರ್ ಅದು ಯಾವ ಥರ ಇಂಪ್ಯಾಕ್ಟ್ ಮಾಡ್ತಾರೆ ನಮ್ಮ RCBಲಿ ಅಂತ ನಮಗಂತೂ ಗೊತ್ತಿಲ್ಲ. RCB ಸುಮ್ಮನೆ ಇವ್ರನ್ನ ಬೆಂಚ್ ಕಾವು ಮಾಡ್ಕೊಡಕ್ಕೆ ಇಟ್ಕೊಳುತ್ತಾ ಅಥವಾ ಯಾವುದೋ ಒಂದು ಮ್ಯಾಚಲ್ಲಿ ಇಲ್ಲಾಗರು ಆಡೋಗುರು ನೀನು ಏನಾದ್ರು ಪ್ರೂವ್ ಮಾಡ್ಕೋಗುರು ಅಂತ ತೋರಿಸ್ಕೋ ಅಂತ ಏನಾದ್ರು ಹೇಳಿ ಕಳಿಸುತ್ತೋ. ಎಲ್ಗುರು ಫಿನಾಲ್ 3 ವರ್ಷ ಬೆಂಚ್ ಕಾಯಿಸ್ಬಿಟ್ಟು ಕಳಿಸಿದ್ರು. ಇವ್ರನ್ನೂ ಹಂಗೆ ಕಳಿಸ್ತಾರೆ, ನೋಡ್ತಾ ಇರೋ ಅಂತ ಹೇಳ್ತೀರ ಅಷ್ಟೇ. ಸೊ ನೋಡೋಣ ಗುರು, ನಾವು ಸುಮ್ಮನೆ ಏನಕ್ಕೆ ನಾವೇ ಎಲ್ಲ ಹೇಳೋದು, ನಾವು ಪಾಸಿಟಿವ್ ಹೇಳೋದು, ನೆಗೆಟಿವ್ ಹೇಳೋದು. ಇವಾಗಲೇ ಏನಕ್ಕೆ ಸೌರವ್ ಚೌಹಾನು ಇನ್ ಕೇಸ್ ಅವಕಾಶ ಸಿಕ್ತು ಅಂದ್ರೆ 20 ಲಕ್ಷ ಬೇಸ್ ಪ್ರೈಸ್ ಕೊಟ್ಬಿಟ್ಟು ತಗೊಂಡಿರೋದು. ಲಾಸ್ಟ್ ಗೀಸ್ ಎಲ್ಲ ಏನಿಲ್ಲ, ಬೇಸ್ ಪ್ರೈಸ್ ಕೊಟ್ಬಿಟ್ಟೆ ತಗೊಂಡ್ರು. ಇನ್ಫ್ಯಾಕ್ಟ್ ಲಾಸ್ಟ್ ಪಿಕ್ ಕೂಡ ಸ್ವಪ್ನಿಲ್ ಸಿಂಗು ಕೂಡ ಇಬ್ಬರು ಪಟ ಅಂತ ಪಿಕ್ ಆಗಿ ಹೋಗ್ಬಿಟ್ರು. ವಿತಿನ್ ಫ್ರಾಕ್ಷನ್ ಆಫ್ ಮಿನಿಟ್ಸಲ್ಲೇ ಪಿಕ್ ಆಗೋಗ್ಬಿಟ್ರು. ಸೊ ಇವಾಗ RCB ಅಲ್ಟಿಮೇಟ್ಲಿ ಟೀಮ್ ಅಂತೂ ರೆಡಿ ಮಾಡಿದಾಗಿದೆ. ಲಾಸ್ಟ್ 2 ಪಿಕ್ ಏನು ತೊಗೊಂಡಿದ್ದಾರೆ ಇಬ್ಬರು ಒಂಥರ ಬ್ಯಾಕಪ್ ಆಗಿ ತೊಗೊಂಡಿದ್ದಾರೆ ಅಂತ ಹೇಳಬೇಕು. ನೋಡೋಣ ಅದು ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ. ಸ್ವಪ್ನಿಲ್ ಸಿಂಗ್ ಅಲ್ಲ, ಸೌರವ್ ಚೌಹಾನ್ ಅಂತ. ಇವರ ಇಂಡಿವಿಜುವಲ್ ಸ್ಟ್ಯಾಟ್ಸ್ ವಿಚಾರಕ್ಕೆ ಬಂತು ಅಂದರೆ 10 ಬಾಲ್ ಸ್ಟ್ಯಾಟ್ಸ್ ಅಲ್ಲ, 19 T20 ಮ್ಯಾಚ್ನ ಇವ್ರು ಆಡಿದ್ದಾರೆ. 23 ವರ್ಷ ಇವರಿಗೆ. ಯಂಗ್ಸ್ಟರು. ಸ್ವಪ್ನಿಲ್ ಸಿಂಗ್ ಬಂದು ಎಕ್ಸ್ಪೀರಿಯನ್ಸ್ ಇರುವಂಥವ್ರು, ಇವ್ರು ಬಂದು ಯಂಗ್ಸ್ಟರು. 19 ಇನ್ನಿಂಗ್ಸಲ್ಲೂ ಬ್ಯಾಟಿಂಗ್ ಆಡಿದ್ರೆ 464 ರನ್ ಹೊಡೆದಿದ್ದಾರೆ. ಹೈಯೆಸ್ಟ್ ಬಂದು 84 ನಾಟ್ ಔಟು. ಬಹುಶಃ ಅದೇ ಮ್ಯಾಚ್ ಅನ್ಸುತ್ತೆ ಜಾಸ್ತಿ. ಇವರು 300 and ಸಮಥಿಂಗ್ ಏನೋ ಸ್ಟ್ಯಾಟ್ಸ್ ಇದೆಯಲ್ಲ ಇವ್ರದ್ದು, ಅಂದರೆ ಸ್ಟ್ರೈಕ್ ರೇಟು ಅದೇ ಮ್ಯಾಚಲ್ಲಿ ಇತ್ತು ಅಂತ ಕಾಣಿಸುತ್ತೆ. ಇವರ ನಾರ್ಮಲ್ ಸ್ಟ್ರೈಕ್ ರೇಟ್ ಬಂದ್ಬಿಟ್ಟು 152. ಎಲ್ಲ ಮ್ಯಾಚ್ನ ತೊಗೊಂಡು ನೋಡ್ತಾರೆ ಆವ್ರೇಜ್ ಸ್ಟ್ರೈಕ್ ರೇಟು. 25 6 ಹೊಡೆದಿದ್ರೆ, 38 4 ಹೊಡೆದಿದ್ರೆ ಆಡಿರುವಂಥ 19 ಮ್ಯಾಚಲ್ಲಿ. ಆದ್ದರಿಂದ ಪವರ್ ಹಿಟರ್ ಅಂತ ಕಾಣಿಸ್ಕೊಂಡಿದ್ದಾರೆ. ಬೌಂಡ್ರೀಸ್ಗಳಲ್ಲಿ ಡೀಲ್ ಮಾಡಿದರೆ ಒಂಥರ ಫಿನಿಶಿಂಗ್ ರೋಲಲ್ಲಿ ಹೇಳಿ ಮಾಡಿಸೋಂಥ ಪ್ಲೇಯರ್ ಥರ ಕಾಣಿಸ್ಕೊಂಡಿದ್ದಾರೆ. ಬಟ್ ಇದು ಆ ಸ್ಟ್ಯಾಂಡರ್ಡ್ಸ್ಗೆ, IPL ಸ್ಟ್ಯಾಂಡರ್ಡ್ಸ್ಗೆ ಯಾವ ಥರ ಪ್ರೂವ್ ಮಾಡ್ಕೊತಾರೆ ಅನ್ನೋದು ಒಂದು ಸ್ವಲ್ಪ ಗೊತ್ತಾಗಬೇಕಾಗಿದೆ ನಮಗೆ. ಇಲ್ಲಿ ನಾರ್ಮಲ್ ಲೀಗಲ್ಲಿ ಚಿಕ್ಕ ಟೂರ್ನಿಗಳಲ್ಲಿ ಆಡೋದಕ್ಕೂ IPL ಆಡೋದಕ್ಕೂ ಡಿಫ್ರೆನ್ಸ್ ಅಂತೂ ಇದ್ದೇ ಇರುತ್ತಲ್ವಾ. ಸೊ ನೋಡಬೇಕಷ್ಟೇ ಹೆಂಗೆ ಆಡ್ತಾರೆ ಸೌರವ್ ಚೌಹಾನ್ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮ್ಗೇನು ಅನಿಸ್ತು ಈ ಸಿಕ್ಸರ್ ಕಿಂಗು, ಅಂದರೆ ಈ ಹೆವಿ ಸ್ಟ್ರೈಕ್ ರೇಟ್ ಇಟ್ಕೊಂಡಿರುವಂಥ ಗುದ್ದೋ ಅಂತ ಚಚ್ಚೋ ಅಂತ ಬ್ಯಾಟ್ರು ನಮ್ಮ RCBಗೆ ಬಂದಿರೋದು? ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಹಂಗೆ ಇವ್ರನ್ನ ಆಡಿಸ್ತಾರ ಆಡ್ಸಲ್ವ ಈ ಸೀಸನು ಅದನ್ನು ಕೂಡ ಹಾಕಿ. ಸಿಗೋಣ, ಬಾ.